ದಯವಿಟ್ಟು ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ಳೋದೇನು ಅಂತಂದರೆ, ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ಕೂಡ ನೀವು ಬಂದು ನಮಗೆ ಹೇಳಿ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳುವಂಥ ಒಂದು ಇದನ್ನು ನಿಮಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲರೂ ಒಳ್ಳೆಯದಾಗಲಿ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಈಗ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ತಮ್ಮಲ್ಲಿ ನಾನು ಕೋರಿಕೊಳ್ಳೋದೇನು ಅಂತಂದರೆ, ಎದ್ದು ಬಂದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಕೂತ್ ಕಡೆಯಿಂದನೇ ನೋಡಿ ಆನಂದಿಸಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಮ್ಮ ಆ್ಯಂಕರು ಡಿವೋಷ್ನಲ್ ಸ್ಪೀಚ್ ಕೊಡಿ ಅಂತಾರೆ. ಡಿವೋಷ್ನಲ್ ಸ್ಪೀಚ್ ಕೊಟ್ಟರೆ ನೀವೆಲ್ಲ ಓಡೋಗ್ಬಿಡ್ತೀರಿ ಅಷ್ಟೇ. ಆಮೇಲೆ ವೇದಿಕೆ ಮೇಲಿರುವ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರೇ, ಈ ಸಂಸ್ಥೆಯ ಪ್ರೆಸಿಡೆಂಟ್ ಆದ ಕೆ ನಾಗರಾಜಣ್ಣ ಅವರೇ, ಸೆಕ್ರೆಟರಿ ಆದ ಅಶೋಕ್ ಕುಮಾರ್ ಅವರೇ, ಮತ್ತು ವೇದಿಕೆ ಮೇಲಿರುವ ಸ್ಕೂಲು ಮತ್ತು ಕಾಲೇಜ್ ಪ್ರಾಂಶುಪಾಲರೇ, ಎಲ್ಲ ಪೇರೆಂಟ್ಸೇ ಮತ್ತು ಮಾಧ್ಯಮ ಮಿತ್ರರೇ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನೀವು ಇವತ್ತು ಬಂದಿರೋದು ನಿಮ್ಮ ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋಕ್ಕೆ, ಒಂದು ಕಲ್ಚರಲ್ ಇವೆಂಟ್ ನೋಡೋಕ್ಕೆ. ಬಟ್ ನಾನು ಏನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮದು ಒಂದು ಸ್ಕೂಲ್ ಇದೆ. ನಾಗರಾಜಣ್ಣ ಹೇಳ್ದಂಗೆ 25 ವರ್ಷ ಇದನ್ನು ಇಷ್ಟು ದೊಡ್ಡ ಸಂಸ್ಥೆ ಅಂತ ಮಾಡೋಕ್ಕೆ ಹೋದರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ. ಅದ್ರ ಜೊತೆ ಪೋಷಕರು ನೀವು ಎಷ್ಟು ಅವ್ರಿಗೆ ಸಹಕಾರ ಕೊಟ್ಟಿದ್ದೀರಾ ಅಂತ ಒಂದು ಖುಷಿ ಆಗ್ತಾಯಿದೆ. ಯಾಕೆಂದರೆ ಇಂಥ ಒಂದು ದೊಡ್ಡ ಸಂಸ್ಥೆ ಮಾಡೋಕ್ಕೆ ಅವರು ಒಬ್ಬರ ಕೈಯಿಂದ ಆಗಲ್ಲ. ಪೋಷಕರಿಂದ ಆಗ್ಬೋದು, ಮ್ಯಾನೇಜ್ಮೆಂಟಿಂದ ಆಗ್ಬೋದು, ಮತ್ತು ಟೀಚರ್ಸಿಂದ. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಟೀಚರ್ಸ್ ಇಲ್ಲ ಅಂದರೆ ಸಂಸ್ಥೆ ನಡೆಯೋಕ್ಕಾಗಲ್ಲ. ಅದಕ್ಕೆ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡದಾಗಿ ಮಾಡಿ ಮತ್ತು ಮುಂದಿನ ವರ್ಷದಲ್ಲಿ BCA ಮತ್ತು BCom BBA ಮಾಡ್ತಾರೆ ಅಂದರೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಇದು ಆಂಧ್ರನೂ ಭಾಳ ಹತ್ರ ಇದೆ. BCA ಮತ್ತು BBA ಮಾಡೋಕ್ಕೆ ಬೇಕಾದರೆ ಆಂಧ್ರದಿಂದನೂ ಸ್ಟೂಡೆಂಟ್ಸ್ ಬರ್ತಾರೆ. ಅದ್ರ ಜೊತೆ ಒಂದು ಹಾಸ್ಟ್ಲು ಮಾಡಬೇಕಾಗುತ್ತೆ ನಾವು. ಯಾಕಂದರೆ ಇಷ್ಟು ಒಂದು ಒಳ್ಳೆಯ ಸಂಸ್ಥೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತಿದ್ದಾರೆ. ಅದ್ರ ಜೊತೆ ಏನು ಈ ಪ್ರಿನ್ಸಿಪಲ್ಸು ಮತ್ತು ಹೆಡ್ ಮಾಸ್ಟರ್ಸ್ ಇದ್ದಾರೆ, ಅವರೆಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿ ಅದ್ರ ಜೊತೆ ಟೀಚರ್ಸು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಡ್ಯಾನ್ಸ್ ಆಡುವಾಗ 2-3 ಡ್ಯಾನ್ಸ್ ಆಡಿದ್ರು. ಅವ್ರು ಹೇಳ್ದಂಗೆ ಡಿವೋಷ್ನಲ್ ಸಾಂಗ್ಸ್ ಬಂದಾಗ ಎಲ್ಲರೂ ಸುಮ್ಮನೆ ಇದ್ರು. ಫಿಲ್ಮ್ ಸಾಂಗ್ ಬಂದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು, ವಿಸಲ್ಸು ಹೊಡೆದ್ರು. ನಾನೊಂದು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಇರಬೇಕು. ನಮ್ಮ ಸಂಸ್ಕೃತಿನೂ ಸ್ವಲ್ಪ ಮುಂದೆ ಬೆಳೆಸಿ. ಅದು ಮನೆಯಲ್ಲಿ ನಿಮ್ಮ ಕಡೆಯಿಂದ ಆಗುತ್ತೆ ಹೊರತು ಟೀಚರ್ಸಿಂದ ಆಗಲ್ಲ. ಅದನ್ನು ಸ್ವಲ್ಪ ನೀವು ಜಾಗ್ರತೆಯಾಗಿ ನೀವು ನಿಮ್ಮ ಕಡೆಯಿಂದ ಅದು ಮುಂದೆ ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಟ್ಟು, ಈ ಅಮರಜ್ಯೋತಿ ಸ್ಕೂಲ್ ಇನ್ನೂ ಒಂದು ದೊಡ್ಡ ಸಂಸ್ಥೆ ಆಗಲಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.